ಉಡುಪಿಯ ಪಂಚಾಯಿತಿಯಲ್ಲಿ ದುವಾ ವರ್ಸಸ್ ಗಣಹೋಮದ ವಾರ್ ನಡೆದಿದೆ. ಮುಸ್ಲಿಂ ಸದಸ್ಯರು ದುವಾ ಪ್ರಾರ್ಥನೆ ಮಾಡಿದ ಬೆನ್ನಲ್ಲೇ ಹಿಂದೂಗಳಿಂದ ಗಣಹೋಮ ಕೂಡ ನೆರವೇರಿದೆ. ಹಿಂದೂ ಸದಸ್ಯರಿಂದ ಪಂಚಾಯತ್ ಕಚೇರಿಯಲ್ಲಿ ಗಣಹೋಮವನ್ನ ಮಾಡಲಾಗಿದೆ. ಮುಸ್ಲಿಂ ಸದಸ್ಯರೇನಿದ್ದಾರೆ ಅವರು ದುವಾ ಪ್ರಾರ್ಥನೆಯನ್ನ ಮಾಡಿದ್ರು. ಹೀಗಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಂತ ಬೆನ್ನಲ್ಲೇ ಅವರು ಈ ರೀತಿ ಪ್ರಾರ್ಥನೆ ಮಾಡಿ ಮುಗಿಸ್ತಾ ಇದ್ದಂತೆ ಹಿಂದೂ ಸದಸ್ಯರು ಪಂಚಾಯತ್ ಕಚೇರಿಯಲ್ಲಿ ಗಣಹೋಮವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ಮೈತ್ರಿ ಇರುವಂಥ ಗಂಗೊಳ್ಳಿ ಪಂಚಾಯತ್ ಇದು. ಇಲ್ಲಿ ಎರಡು ಸಮುದಾಯಗಳಿಂದ ಕೂಡ ಪ್ರಾರ್ಥನೆ ಗಣಹೋಮಗಳು ನಡೆದಿರೋದು. ನಿನ್ನೆ ಮುಸ್ಲಿಂ ಧಾರ್ಮಿಕ ಪ್ರಾರ್ಥನೆ ಮಾಡಿಸಿದ್ದಂತಹ ಉಪಾಧ್ಯಕ್ಷ ತಬ್ರೇಸ್ ಅವರು ಉಪಾಧ್ಯಕ್ಷರ ಅಧಿಕಾರ ಸ್ವೀಕಾರ ವೇಳೆ ಮೌಲ್ಯನ್ನ ಕರೆಸಿ ಇವರು ಪ್ರಾರ್ಥನೆಯನ್ನ ಮಾಡಿಸಿದ್ರು, ದುವಾ ಪ್ರಾರ್ಥನೆ. ಹಾಗಾಗಿ ಹಿಂದೂ ಸದಸ್ಯರು ನಾವೇನು ಕಮ್ಮಿ ಅಂತೇಳಿ ಅವರು ಕೂಡ ಈಗ ಗಣಹೋಮ ನಡೆಸಿದ್ದಾರೆ. ಆಕ್ಷೇಪ ಕೂಡ ವ್ಯಕ್ತವಾಗಿದೆ. ಈ ಪಂಚಾಯಿತಿಯಿಂದ ಅಧ್ಯಕ್ಷೆ ನೇತೃತ್ವದಲ್ಲಿ ಗಣಹೋಮ ನಡೆದಿದೆ. ಪಂಚಾಯತ್ ಅಧ್ಯಕ್ಷ ಜಯಂತಿ ನೇತೃತ್ವದಲ್ಲಿ ಗಣಹೋಮವನ್ನು ನೆರವೇರಿಸಿದ್ದಾರೆ. ಮೌಲ್ಯವರನ್ನ ಕರೆಸಿ ಮುಸ್ಲಿಂ ಸಂಪ್ರದಾಯದಂತೆ ಇವರು ಪ್ರಾರ್ಥನೆ ಮಾಡಿಸಿದ್ರು. ಹೀಗಾಗಿ ಮತ್ತೊಂದು ಕಡೆ ಗಣಹೋಮವನ್ನು ಕೂಡ ಜಯಂತಿಯವರ ನೇತೃತ್ವದಲ್ಲಿ ಹಿಂದೂ ಸದಸ್ಯರು ಮಾಡಿಸಿದ್ದಾರೆ. ಪಂಚಾಯತ್ ಅಲ್ಲಿ ನಡೆದಿರುವಂಥ ಒಂದಷ್ಟು ಪ್ರಾರ್ಥನೆ ಗಣಹೋಮದ ವಾರ್ಗಳು. ಹೊಗೆ ಅಂತ ಹೇಳ್ತೇವೆ ನಾವು. ಎಲ್ಲ ಕಡೆ ಹೋದ ಮಾತ್ರದಲ್ಲಿ ಶಕ್ತಿ ಸಾಮರ್ಥ್ಯ ದೇವತಾ ಅನುಗ್ರಹ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಮತ್ತು ಎಲ್ಲ ಸದಸ್ಯರು ವಿಶೇಷ ಜವಾಬ್ದಾರಿಯಲ್ಲೇ ಇರ್ತಾರೆ. ಜನರ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಅದರಲ್ಲೂ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷರಿಗೆ ಎಲ್ಲರ ಜವಾಬ್ದಾರಿ. ಅಂದರೆ ಊರಿನ ಏಳಿಗೆ ಇರಬಹುದು, ಸಮರ್ಪಕವಾಗಿ ಜನರಿಗೆಲ್ಲ ಸರ್ಕಾರದಿಂದ ಇರ್ಬೋದು ಏನೆಲ್ಲ ಅನುದಾನ ಬರ್ತದೆ ಅದೆಲ್ಲ ಅವರಿಗೆ ಮುಗಿಸುವಂಥದ್ದು ಇರ್ಬೋದು. ಜವಾಬ್ದಾರಿ ವಿಶೇಷ ರೀತಿಯಲ್ಲಿ ಜವಾಬ್ದಾರಿ ಇರ್ತದೆ. ಅದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ದೇವರ ಅನುಗ್ರಹ ಮುಖ್ಯ. ಹಾಗೆ ಅಧ್ಯಕ್ಷರು ಎಲ್ಲ ಸದಸ್ಯರನ್ನು ಸಹಕಾರದೊಂದಿಗೆ ಇವತ್ತು ಆಸನ ಸ್ವೀಕಾರ ಮಾಡಿಕೊಂಡು ಪ್ರಕ್ರಿಯೆ ಅಧ್ಯಕ್ಷ ಸ್ಥಾನದಲ್ಲಿ ಸೇವೆ ಮಾಡಲಿಕ್ಕೆ ದೇವರ ಅನುಗ್ರಹ ಪಡ್ಕೊಂಡು ಪ್ರಾರಂಭ ಮಾಡ್ತಾರೆ. ಎಲ್ಲ ದೇವತಾನುಗ್ರಹದಿಂದ ಮುಂದಿನ 5 ವರ್ಷ ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ದೇವತಾನುಗ್ರಹ ಪ್ರಾಪ್ತಿಯಾಗಿ ಮುಖ್ಯವಾಗಿ ಎಲ್ಲ ಸದಸ್ಯರಿಗೆ ಒಮ್ಮತ ಮನಸ್ಸು ಐಕ್ಯತೆ ಧೈರ್ಯ ಶಕ್ತಿ ಸಾಮರ್ಥ್ಯ ಅನುಗ್ರಹಿಸಿ ಎಲ್ಲ ರೀತಿಯಲ್ಲಿ ಕಾಪಾಡಿ ಒಳ್ಳೆತನ ಮಾಡಬೇಕು. ಮತ್ತು ಸಂಸಾರ ಜೀವನದಲ್ಲಿ ಹಾಗೆ ಸುಖ ಶಾಂತಿ ನೆಮ್ಮದಿ ಒಳ್ಳೆ ಹೆಸರು ಕೀರ್ತಿಯನ್ನು ಅನುಗ್ರಹಿಸಿ ಕಾಪಾಡಿ ಒಳ್ಳೆತನ ಮಾಡಿ ಇನ್ನು ಇದೇ ಪಂಚಾಯತ್ನ ಹೊರಗಡೆ ನಮಾಜ್ ಕೂಡ ಮಾಡಿದ್ರಂತೆ. ಹಾಗಾಗಿ ಉಡುಪಿಯಲ್ಲಿ ವಿವಾದ ರೂಪ ಪಡ್ಕೊಂಡಿದೆ. ಗಂಗೊಳ್ಳಿ ಪಂಚಾಯತ್ನಲ್ಲಿ ಮಾಡಿದಂಥ ನಮಾಜ್ ವಿಚಾರದಿಂದ ಶಾಸಕ ಗುರುರಾಜ್ ಗಂಟಿಹೋಳಿ ನೇತೃತ್ವದಲ್ಲಿ ಪಂಚಾಯತ್ ಮುಂದೆ ಧರಣಿ ಕೂತ್ಬಿಟ್ಟಿದ್ದಾರೆ. ಅಧಿಕಾರ ಸ್ವೀಕರಿಸುವ ಸಂದರ್ಭದಲ್ಲಿ ಮುಸ್ಲಿಂ ಮೌಲ್ವಿ ಅವರನ್ನ ಕರೆಸಿ ದುವಾ ಪ್ರಾರ್ಥನೆ ನಡೆಸಿದ್ರು ಉಪಾಧ್ಯಕ್ಷರು. ಎಸ್ಡಿಪಿಐ ಬೆಂಬಲಿತ ಉಪಾಧ್ಯಕ್ಷರಾಗಿರುವಂಥ ತಬ್ರಾಜ್ ನೇತೃತ್ವದಲ್ಲಿ ನಮಾಜ್ ಕೂಡ ನಡೆದಿದೆ. ಹೀಗಾಗಿ ಹಿಂದೂ ಸದಸ್ಯರೇನಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೀಗ ಬಿಜೆಪಿ ಶಾಸಕ ಗುರುರಾಜ್ ಗಂಟಿಹೋಳಿ ಅವರಿಂದ ಪ್ರತಿಭಟನೆ ನಡೀತಾ ಇರೋದು. ಹಿಂದೂ ಹಿತರಕ್ಷಣಾ ಸಮಿತಿ ಗಂಗೊಳ್ಳಿ ವತಿಯಿಂದ ಪ್ರೊಟೆಸ್ಟ್ ನಡೀತಾ ಇರುವಂಥದ್ದು. ಒಂದ್ ಕಡೆ ಮುಸ್ಲಿಂ ಸದಸ್ಯರೇನಿದ್ದಾರೆ ದುವಾ ನಡೆಸಿದ್ದಾರೆ. ಉಪಾಧ್ಯಕ್ಷೆ ಅಧಿಕಾರವನ್ನು ಸ್ವೀಕರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮೌಲ್ವಿ ಅವರನ್ನ ಕರೆಸಿ ಹೀಗಾಗಿ ಅದರ ಬೆನ್ನಲ್ಲೇ ಗಣಹೋಮ ಕೂಡ ಆಗಿದೆ. ಬಟ್ ಇವರು ನಮಾಜ್ ಕೂಡ ಮಾಡಿದ್ದಾರಂತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತವಾಗ್ತಾ ಇದೆ. ಹಿಂದೂ ರಕ್ಷಣಾ ಸಮಿತಿ ಆ ಪ್ರತಿಭಟನೆ ಮಾಡ್ತಾ ಇರುವಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಸಾರ್ವಜನಿಕ ವ್ಯವಸ್ಥೆಗಿರುವ ಕಟ್ಟಡದಲ್ಲಿ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಯಾವುದೇ ಸೈದ್ಧಾಂತಿಕ ಬದ್ಧತೆ ಇಲ್ಲದಂತ ಕಾಂಗ್ರೆಸ್ ಪಕ್ಷ ಕಾನೂನು ಬಾಹಿರವಾದಂಥ ಎಲ್ಲ ಚಟುವಟಿಕೆಗಳಿಗೆ ಅನುವು ಮಾಡಿಕೊಡ್ಲಿಕ್ಕೆ ಆರಂಭ ಮಾಡಿದ್ದನ್ನು ವಿರೋಧಿಸಿ ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಎಸ್ಡಿಪಿಐಯನ್ನು ನಿಷೇಧಿಸಬೇಕು, ಎಸ್ಡಿಪಿಐಯನ್ನು ಬ್ಯಾನ್ ಮಾಡಬೇಕು, ಎಸ್ಡಿಪಿಐ ಅನ್ನೋದು ಸಮಾಜಘಾತುಕ ಶಕ್ತಿ, ಅದು ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ ಒಂದು ಕಡೆಯಲ್ಲಿ ಇಡೀ ದೇಶಾದ್ಯಂತ ಹೇಳ್ತಾ ಇದೆ. ಈಚೆ ಕಡೆಯಲ್ಲಿ ಅಧಿಕಾರಕ್ಕೋಸ್ಕರ
ಒಂದು ಪಂಚಾಯತ್ ಆಡಳಿತಕ್ಕೋಸ್ಕರ, ವ್ಯವಸ್ಥೆಗಳಿಗೋಸ್ಕರ, ಲಾಭಕ್ಕೋಸ್ಕರ ತಾನು ಯಾವ ಸಂಘಟನೆ ನಿಷೇಧ ಮಾಡಬೇಕು ಅಂತ ಹೇಳ್ತಿದೆ, ಅದ್ರ ಜೊತೆಗೊಂದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ಇದು ಯಾವ ರೀತಿ ಲೆಕ್ಕಾಚಾರ ಅಂತ? ಮುಸ್ಲಿಂ ಸದಸ್ಯರಿಂದ ದುವಾ ಆಗಿದೆ, ಮತ್ತೊಂದು ಕಡೆ ಈ ಹಿಂದೂ ಸದಸ್ಯರು ಪ್ರತಿಭಟನೆ ಮಾಡ್ತಿದ್ದಾರೆ, ಗಣಹೋಮ ಕೂಡ ಆಗಿದೆ. ಇಲ್ಲಿ ಒಂದು ರೀತಿಯಾಗಿ ಸಂಯಮ ಅಥವಾ ಸಮನ್ವಯನೇ ಇಲ್ವಾ ಅಂತ ಅವ್ರ ಮಧ್ಯೆ? ಆದಿತ್ಯ, ಕೇಳಿಸ್ತಿದ್ಯಾ? ಎಸ್ ಸೌಖ್ಯ. ನಿನ್ನೆ ಈ ಒಂದು ಘಟನೆ ನಡೆದಿತ್ತು ಕುಂದಾಪುರ ತಾಲೂಕಿನ ಗಂಗೋಳಿ ಗ್ರಾಮ. ಆಡಿಯೋ ಡಿಸ್ಟರ್ಬೆನ್ಸ್ ಇದೆ, ಮತ್ತೆ ಕನೆಕ್ಟ್ ಮಾಡೋಣ. ಸದ್ಯಕ್ಕೆ ಈಗ ಮುಸ್ಲಿಂ ಸದಸ್ಯರು ಹಾಗೂ ಹಿಂದೂ ಸದಸ್ಯರ ಮಧ್ಯೆ ಒಂದಷ್ಟು ಇದೇ ಫೈಟ್ ನಡೀತಾ ಇರುವಂಥದ್ದು. ಅವರು ಪ್ರಾರ್ಥನೆ ಮಾಡಿಸಿದ್ರು, ಮೌಲ್ವಿಗಳನ್ನು ಕರೆಸಿ ಅನ್ನುವಂಥ ಕಾರಣಕ್ಕೆ ಇವರು ಗಣಹೋಮ ನಡೆಸಿದ್ದಾರೆ. ಬಟ್ ಅಲ್ಲಿ ಆದಂಥ ಒಂದಷ್ಟು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಹಿಂದೂ ರಕ್ಷಣಾ ಸಮಿತಿ ಏನಿದೆ ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ, ಧರಣಿಯನ್ನು ಮಾಡ್ತಾ ಇದ್ದಾರೆ. ಇವರು ಒಂದು ರೀತಿಯಾಗಿ ದೇಶದ್ರೋಹಿಗಳಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ, ಅಂದರೆ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇವರು ಪ್ರಚೋದನಾತ್ಮಕವಾಗಿ ಹಿಂದೂ ಮತ್ತು ಮುಸ್ಲಿಂ ನಡುವೆ. ಅಂದರೆ ಇಲ್ಲಿ SDPI ಏನಿದೆ ಆ ಒಂದಷ್ಟು ಸಂಯಮ ಇರಬೇಕಿತ್ತು, ಸಮನ್ವಯವನ್ನು ಅಲ್ಲಿ ಕಾಯ್ದುಕೊಳ್ಬೇಕಿತ್ತು ಈ ಪಂಚಾಯತ್ನಲ್ಲಿ. ಬಟ್ ಇಲ್ಲಿ ಒಂದಷ್ಟು ರಾಜಕೀಯವಾಗಿ ಪ್ರೇರಿತವಾಗಿ ಆಗ್ತಾ ಇದೆ. ಇಲ್ಲಿ BJP ಶಾಸಕ ಗುರುರಾಜ್ ಗಂಟಿಹೊಳಿ ಏನಿದ್ದಾರೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ ಇದು. ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು, ಧಾರ್ಮಿಕ ವಿಚಾರವನ್ನು ಇಟ್ಕೊಂಡು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಧಿಕಾರ ಸ್ವೀಕಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮೌಲ್ವಿಗಳನ್ನು ಕರೆಸಿ ಇವರ ಸಂಪ್ರದಾಯದಲ್ಲಿ ತಬ್ರೇಜ್ ಅವರೇನಿದ್ದಾರೆ ಒಂದಷ್ಟು ಸಾಂಪ್ರದಾಯಿಕವಾಗಿ ಅಲ್ಲಿ ಚಟುವಟಿಕೆಗಳಾಗಿದೆ. ಅಂದರೆ ಮೌಲ್ವಿಗಳು ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ. ಬಟ್ ಅದಕ್ಕೆ ತಕ್ಕಂತೆ ಇವರು ಕೂಡ ಟಾಂಟ್ ರೀತಿಯಲ್ಲಿ ಗುರುರಾಜ್ ಅವರ ಗಂಟಿಹೊಳಿ ಏನಿದ್ದಾರೆ ಅವ್ರ ನೇತೃತ್ವದಲ್ಲೇ ಪೂಜೆ ಅಥವಾ ಹೋಮ ಕೂಡ ನಡೆದಿದೆ, ಗಣಹೋಮ. ಹಾಗಿದ್ರೂ ಕೂಡ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾಕೆ ಕರೆಸುವಂಥದ್ದು ಏನಿತ್ತು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ BJPಯವರ ಕಡೆಯಿಂದ ನಡೀತಾ ಇರುವಂಥ ಪ್ರತಿಭಟನೆ ಇದು. SDPIಯನ್ನ ಬ್ಯಾನ್ ಮಾಡಬೇಕು. SDPI ಅನ್ನೋದು ಸಮಾಜಘಾತುಕ ಶಕ್ತಿ, ಅದು ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ ಒಂದು ಕಡೆಯಲ್ಲಿ ಇಡೀ ದೇಶಾದ್ಯಂತ ಹೇಳ್ತಾ ಇದೆ. ಈಚೆ ಕಡೆಯಲ್ಲಿ ಅಧಿಕಾರಕ್ಕೋಸ್ಕರ, ಒಂದು ಪಂಚಾಯತ್ ಆಡಳಿತಕ್ಕೋಸ್ಕರ, ವ್ಯವಸ್ಥೆಗಳಿಗೋಸ್ಕರ